ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ವೇರ್ ಮಾಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಟಿಕ್ ಸೆಟ್ಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಇವತ್ತು ತೋರಿಸ್ತಾ ಇದ್ದೀನಿ ಆ್ಯಂಟಿಕ್ ಸೆಟ್ಟು ಫುಲ್ ಕಾಸಿಂದು ಸಿಂಗಲ್ಲು. ಓಕೆ, ಲಾಂಗ್ ಬಂದು ಹಾಕಿದ್ರೇ ಸಾಕು, ಸಖತ್ ಔಟ್ಲುಕ್ ಕಾಣುತ್ತೆ. ವಿತ್ ಇಯರಿಂಗ್ಸ್ ಬರುತ್ತೆ. ತುಂಬ ಡಿಫ್ರೆಂಟಾಗಿದೆ ಇಯರಿಂಗ್ಸ್ ಕೂಡ. ಹ್ಯಾಂಗಿಂಗ್ಸು ಅಲ್ಲ, ಜುಮ್ಕಿನೂ ಅಲ್ಲ. ಓಕೆ, ಡಿಫ್ರೆಂಟಾಗಿದೆ. ಕಾಸು ಬಂದಿದೆ, ಮೇಲೆ ಲಕ್ಷ್ಮಿ ಬಂದಿದೆ. ಸೊ ಓಕೆನಾ, ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಸಿಂಗಲಲ್ಲೆಲ್ಲ ಯಾರು ಕೇಳಿದ್ರು, ಸೊ ಖಂಡಿತ ಸ್ಟಾಕ್ ಅವೈಲಬಲ್ ಇದೆ. 4 ಪೀಸಸ್ ಮಾತ್ರ ಇದು ಅವೈಲಬಲ್ ಇರೋದು. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸೈಡ್ ಮೊಪ್ಪು ಲಕ್ಷ್ಮಿ ಬರುತ್ತೆ. ಸೊ ಕಾಸು ಬರುತ್ತೆ. ರೂಬಿ ವಿತ್ ಗ್ರೀನ್ ಸ್ಟೋನ್ ಮಿಕ್ಸ್ ಬರುತ್ತೆ ಸ್ಟೋನ್ಸಲ್ಲಿ. ಓಕೆ, 4 ಪೀಸಸ್ ಅವೈಲಬಲ್ ಇದೆ. ಸೊ ನಾನು ಕೂಡ ಇದು ವೇರ್ ಮಾಡಿರೋದು ಇದೇನೆ. ವೇರ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಸೊ ಒಂದು ಸಿಂಗಲ್ ವೇರ್ ಮಾಡಿದ್ರೆ ಸಾಕು, ಸಖತ್ ಔಟ್ಲುಕ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡಿ, ಇವಾಗ ನೆಕ್ಸ್ಟ್ ತೋರಿಸ್ತಾ ಇರೋದು ಚೋಕರ್. ಸೊ ಪ್ಯೂರ್ ಆ್ಯಂಟಿಕಲ್ಲಿದೆ. ಎಲ್ಲ ಹಿಂಗೆ ಟ್ವಿಸ್ಟ್ ಆಗುತ್ತೆ. ಓಕೆ, ಯಾರು ನೆಕ್ಕಿಗೆ ಬೇಕಾದರೂ ಕೂಡ ಹಾಕ್ಬೋದು. ತುಂಬ ಕ್ಯೂಟಾಗಿದೆ. ಕ್ವಾಲಿಟಿ ಮಾತ್ರ ಫಸ್ಟ್ ಕ್ವಾಲಿಟಿದು. ವಿತ್ ಜುಮ್ಕಾ ಬಂದಿದೆ ಇದಕ್ಕೆ. ಕೆಳಗಡೆ ಕೂಡ ಕ್ರಿಸ್ಟಾಲ್ದು 1 ಲೈನ್ ಸಿಂಗಲ್ ಬಂದಿದೆ ಬೀಡ್ಸು. ಇದು ಮಾತ್ರ ತರಿಸಿರೋದು ಒಂದೇ ಪೀಸು, ಏಕೆಂದರೆ ಇದರಲ್ಲಿ ಕಲರ್ಸ್ ಅವೈಲಬಲ್ ಇರಲಿಲ್ಲ. ಸೊ ಇದಿದೆ ಡಾರ್ಕ್ ಗ್ರೀನ್ ಒಂದು. ಸೊ ಹಂಗಾಗಿ ನೋಡಿ, ಶುಗರ್ ಬೀಡ್ಸ್ ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ. ನಿಮಗೆ ಶೈನಿಂಗಲ್ಲಿ ನೋಡಿದ್ರೇ ಗೊತ್ತಾಗ್ತಿದೆ. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸ್ಕ್ರೀನ್ಶಾಟ್ ತೆಗೆದು ಮಾತ್ರ ಮರಿಬೇಡಿ. ಇದು ಸ್ವಲ್ಪ ರೇಟ್ ಕೂಡ ತೀರಾ ಕಡಿಮೆ ಇಲ್ಲ, ಮೀಡಿಯಮ್ ಇದೆ. ತೀರಾ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ ಅನ್ನೋ ಥರ. ಓಕೆ, ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡಿ, ಇವಾಗ ವೇರ್ ಮಾಡಿದ್ದೀನಿ ಗ್ರೀನ್ ವಿತ್ ಪಿಂಕ್. ಓಕೆ, ಪಿಂಕ್ ಬೀಡ್ಸಲ್ಲಿ ಶುಗರ್ ಬೀಡ್ಸೇ ಫಸ್ಟ್ ಕ್ವಾಲಿಟಿದು. ಸೊ ತುಂಬ ಡಿಫ್ರೆಂಟಾಗಿದೆ. ಇದರಲ್ಲೂ ಕೂಡ 1 ಪೀಸ್ ಮಾತ್ರ ಅವೈಲಬಲ್ ಇರೋದು. ಇದು ವಿತೌಟ್ ಇಯರಿಂಗ್ಸ್. ಓಕೆ, ನೀವೇನು ಸಿಲ್ವರು ಗೋಲ್ಡಲ್ಲಿ ಮಾಡಿಸಿದ್ರೆ ಇರುತ್ತೋ ಸೇಮ್ ಅದೇ ಥರನೇ ಇದೆ. ಕ್ವಾಲಿಟಿ ಮಾತ್ರ ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ. ಓಕೆ, ಕಡಿಮೆ ರೇಟ್ ಇಲ್ಲ, ಏಕೆಂದರೆ ಗೆರು ಪಾಲಿಶ್ ಇರೋದ್ರಿಂದ. ಸೊ ನಿಮಗೆ ಪಾಲಿಶ್ ಹೋಗೋದಿಲ್ಲ, 100% ಪಾಲಿಶ್ ಆಗೇ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಇದು ಸಿಂಪಲ್ ಇಷ್ಟಪಡೋರಿಗೆ ಇದು ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ನೋಡಿ, ಇದು ಒಂದು ಹ್ಯಾಂಟಿಕ್ದು ಲಾಂಗ್ ಹಾರ, ಗೆರು ಪಾಲಿಶ್ಡೆ. ಇದು ಕೂಡ ವಿತ್ ನಿಮಗೆ ಪೆಂಡೆಂಟ್ ಬರುತ್ತೆ ಇದರಲ್ಲಿ. ನಾನು ಆವಾಗಲೇ ತೋರಿಸಿದ್ದು ಬರೀ ಕಾಸು. ವೈಟ್ ಮತ್ತು ಗ್ರೀನ್ ಸ್ಟೋನ್ ಮಿಕ್ಸ್ ಇದೆ. ಸೊ ನೋಡಿ, ಜುಮ್ಕಾ ಇಟ್ಟಿದ್ದೀನಲ್ಲ, ಇದೇ ಜುಮ್ಕಾನೇ. ಸೊ ನೋಡಿ, ಇದರಲ್ಲೂ ಕೂಡ ಕೆಳಗಡೆ ವೈಟ್ ವಿತ್ ಗ್ರೀನ್ ಬಂದಿದೆ ಪರ್ಲಲ್ಲಿ. ಸೊ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ. ನಾನು ಅದಕ್ಕೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಅಂತ. ಫೋಟೋಗೆ ಒಂಥರ ಇರುತ್ತೆ, ವೇರ್ ಮಾಡಿದ್ರೇನೋ ಒಂಥರ ಇರುತ್ತೆ. ಸೊ ಲುಕ್ ಓಕೆನಾ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸ್ಕ್ರೀನ್ಶಾಟ್ ತೆಗೆದು ಮಾತ್ರ ಮರಿಬೇಡಿ. ಇದೆಲ್ಲ ನಿಮಗೆ ಸೊ ರೀಸನಬಲ್ ಪ್ರೈಸೇ ಇದೆ, ಅಂತ ಕಾಸ್ಟ್ಲಿ ಏನಿಲ್ಲ. ಬಟ್ ಓಕೆ, ಪರ್ಚೇಸ್ ಮಾಡ್ಬೋದು, ಯಾರು ಬೇಕಿದ್ರೂ ಪರ್ಚೇಸ್ ಮಾಡ್ಬೋದು. ನೋಡಿದ್ರೆ ಅಲ್ವಾ. ಸೊ ನೋಡಿ, ಪರ್ಲ್ ಇಷ್ಟಪಡೋಗೆ ಸೊ ತುಂಬ ಕ್ಯೂಟಾಗಿ ಕಾಣುತ್ತೆ. ಇದು ಪ್ಲೈನ್ ಸ್ಯಾರೀಸಿಗೆಲ್ಲ ವೇರ್ ಮಾಡ್ಬೋದು, ತುಂಬ ಲುಕ್ ಕಾಣುತ್ತೆ. 3 ಲೇಯರ್ ಬರುತ್ತೆ. ಸೊ ಇದು ಇವಾಗೆಲ್ಲ ಫ್ಯಾಷನ್ ಆಗಿದೆ ಈ ಥರ ಎಲ್ಲ ಹಾಕೋದು. ಸೊ ಹಂಗಾಗಿ ನಾನು ಕೂಡ ತರಿಸಿದ್ದೀನಿ. ಒಂದು 6 ಪೀಸಸ್ ಮಾತ್ರ ಅವೈಲಬಲ್ ಇದೆ. ರೇಟ್ ಕೂಡ ರೀಸನಬಲ್ ಇದೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಕಾಣುತ್ತೆ. ಮಧ್ಯೆ ಒಂದು ಗೋಲ್ಡ್ ಬೀಡ್ಸ್ ಬಂದಿದೆ. ಓಕೆ, ಪರ್ಲಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ವೇರ್ ಮಾಡಿದ್ರೆ. ಸೊ ಯಾರಿಗೆಲ್ಲ ಬೇಕೋ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ, ನಿಮಗೆ ಪ್ರೈಸ್ ಮೆನ್ಷನ್ ಮಾಡ್ತೀನಿ. ಓಕೆ, ನೋಡಿ, ಈ ಸೆಟ್ ಬಂದುಬಿಟ್ಟು ಎನಾಮಿಲ್ ಬರುತ್ತೆ, ವಿತ್ ಗೋಲ್ಡಲ್ಲಿದೆ. ಸೊ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ. ಸೊ ನಾನು ವೇರ್ ಮಾಡಿರೋದು ಇದ್ರದ್ದೇ ಬೈಕಲ್ಲ ಬಟ್ಟು ಶಾರ್ಟು ಲಾಂಗು ಜುಮ್ಕಾ ಮತ್ತು ವಿತ್ ಟಿಕ್ಕ. ಓಕೆ, ಇಷ್ಟು ಬರುತ್ತೆ. ಸೆಟ್ ಮಾತ್ರ ಅಲ್ಟಿ ಇದೆ, ನ್ಯೂ ಟ್ರೆಂಡ್ ಇರೋದು ಇದು. ಸೊ ಎಲ್ಲದೂ ಕೂಡ ವೇರ್ ಮಾಡಿ ತೋರಿಸ್ಲಿಕ್ಕಾಗಲ್ಲ. ಸೊ ಹಂಗಾಗಿ ಕೆಲವೊಂದೊಂದು ಹಂಗೆ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಬೇಕಾದರೂ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಸೊ ನೋಡಿ, ಇದರಲ್ಲೇ ಇಲ್ಲಿ ವೈಟ್ ಪರ್ಲ್ ಬಂದಿದೆ. ಓಕೆ, ಅದರಲ್ಲಿ ಗೋಲ್ಡ್ ಬಂದಿತ್ತು, ಇದರಲ್ಲಿ ವೈಟ್ ಪರ್ಲ್ ಬಂದಿದೆ. ಇದಕ್ಕೂ ಕೂಡ ಜುಮ್ಕಾ ಬೈತಲೆ ಬಟ್ಟೆ ಮತ್ತು ಇದಕ್ಕೆ ಇನ್ನೊಂದು ಸೊಂಟದ ಪಟ್ಟಿ ಕೂಡ ಎಕ್ಸ್ಟ್ರಾ ಬಂದಿದೆ. ಓಕೆ, ವೇರ್ ಮಾಡಿದರೆ ಮಾತ್ರ ಅಲ್ಟಿ ಕಾಣುತ್ತೆ. ಸೊ ಹಾಕೋಣ ಅಂದ್ಕೊಂಡ್ರೆ ಹಾಕೋಕ್ಕೆ ನನಗೆ ಟೈಮ್ ಇಲ್ಲ, ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಾನೊಂದೀಗ ಬ್ಲ್ಯಾಕ್ ಬೀಡ್ಸ್ ಹಾಕಿದ್ದೀನಿ. ತುಂಬ ಡಿಫ್ರೆಂಟಾಗಿದೆ. ಆ ಕಡೆ ಈ ಕಡೆ ಸೈಡ್ ಮೂವ್ ಕೂಡ ಬರುತ್ತೆ, ಚೈನ್ ಬರುತ್ತೆ ಮತ್ತು ಬ್ಲ್ಯಾಕ್ ಬೀಡ್ಸ್ ಕೂಡ ಬರುತ್ತೆ. ಸಖತ್ ಹಲ್ಟಿ ಕಾಣಿಸುತ್ತೆ, ಸಿಂಪಲಾಗೆ ತುಂಬ ಚೆನ್ನಾಗಿದೆ. ಯಾರಿಗೆ ಬೇಕೋ ಸ್ಕ್ರೀನ್ಶಾಟ್ ತೆಗೆದಂತೂ ಮರಿಬೇಡಿ. ಇವತ್ತು ಇಷ್ಟು ಐಟಮ್ ತೋರಿಸಿದ್ದೀನಿ, ನಾಳೆ ಮತ್ತೆ ಬೇರೆ ಐಟಮ್ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು.